ಆಶ್ಚರ್ಯವೇನಿದು ಮಾನಸಕೀಗಲೇ ಆಶ್ಚರ್ಯವೇನಿದು ಮಾನಸಕೀಗಲೇ ಆಶ್ಚರ್ಯವೇನಿದು ಮಾನಸಕೀಗಲೇ ಕೋಲಾಹಲ ಧ್ವನಿ ಕೇಳುತ್ತೀವೋ ಕೋಲಾಹಲ ಧ್ವನಿ ಕೇಳುವುದೇನು ಕಾಡಾನೆಗಳೆಲ್ಲ ಕಾಡು ಕೋಣಗಳು ಕಾಡಾನೆಗಳೆಲ್ಲ ಕಾಡು ಕೋಣಗಳು ಬಾವರಿಯಿಂದಲೇ ಓಡುತ್ತಿರುವವು ಗಾಬರಿಯಿಂದಲೇ ಓಡುತ್ತಿರುವವು ಆಶ್ಚರ್ಯವೇನಿದು ಮಾನಸಕೀಗಲೇ ಆಶ್ಚರ್ಯವೇನಿದು ಮಾನಸಕೀಗಲೇ ಕೋಲಾಹಲ ಧ್ವನಿ ಕೇಳುತ್ತಿರುವುದು ಅದು ನಮ್ಮ ಸೈನ್ಯವೇ ಸಂದೇಹವೇ ಇಲ್ಲ ಅದು ನಮ್ಮ ಸೈನ್ಯವೇ ಸಂದೇಹವೇ ಇಲ್ಲ ಭರತ ಶತ್ರುಘ್ನರು ಕಾದಲು ಬರುವರು ಭರತ ಶತ್ರುಘ್ನರು ಕಾದಲು ಬರುವರು ಆಶ್ಚರ್ಯವೇನಿದು ಮಾನಸಕೀಗಲೇ ಆಶ್ಚರ್ಯವೇನಿದು ಮಾನಸಕೀಗಲೇ ಕೋಲಾಹಲ ಧ್ವನಿ ಕೇಳುತ್ತೀವೋ ಏನ್ ಆಶ್ಚರ್ಯ ಮುಂದೆ ಕೆಂದುಳಿಯು ಅಂತರಿಕ್ಷದವರೆಗೂ ವ್ಯಾಪಿಸಿರುವುದಲ್ಲ ಕೋಲಾಹಲ ಧ್ವನಿ ಕೇಳಿ ಬರುತ್ತಿದೆ ಯಾರಾದರೂ ರಾಜರು ಬೇಟೆಗೆ ಬಂದಿರಬಹುದೇ ಇಲ್ಲ ಇಲ್ಲ ಅದು ನಮ್ಮ ಸೈನ್ಯವೇ ಭಾರತ ಶತ್ರುಘ್ನರು ನಮ್ಮ ಮೇಲೆ ಯುದ್ಧ ಮಾಡಲು ಬರುತ್ತಿರುವರು ಕಾಡಿಗೆ ಬಂದರೂ ಕಾದುವ ಪ್ರಸಂಗ ತಪ್ಪಲಿಲ್ಲ ಇರಲಿ ಈ ವಿಚಾರವನ್ನು ಅಣ್ಣ ರಾಮಚಂದ್ರನಿಗೆ ತಿಳಿಸೋನು ಅಣ್ಣ ಅಣ್ಣ ಜಾನಕಿ ಸ್ವಾಮಿ ಇಂದ್ರಭವನಕ್ಕಿಂತಲೂ ಅತಿಶಯವಾದ ಮಿಥಿಲಾ ನಗರದಲ್ಲಿ ಸಂತೋಷದಿಂದಿದ್ದ ನೀನು ನನ್ನ ಕೈ ಹಿಡಿದು ಅರಣ್ಯವಾಸಿನಿಯಾಗಬೇಕಾಯ್ತಲ್ಲ ನಾನೆಂತಹ ನಿರ್ಭಾಗ್ಯನು ಸೀತಾ ಹಾಗೆಲ್ಲ ಮಾತನಾಡಬೇಡಿ ಸ್ವಾಮಿ ಆ ಅರಮನೆಯ ವಾಸಕ್ಕಿಂತಲೂ ಈ ಅರಣ್ಯವಾಸವೇ ನನ್ನ ಮನಸ್ಸಿಗೆ ಸುಖದಾಯಕರವಾಗಿರುವುದು ಸಂತೋಷ ಸುಖ ದುಃಖಗಳು ನಮ್ಮ ಮನಸ್ಸಿನ ಭಾವನೆಗಳಿಂದಲೇ ಕಲ್ಪಿತವಾಗಿರುವುದರಿಂದ ಸಾಧ್ವೀಮಣಿಯಾದ ನಿನ್ನ ಮಾತು ಶ್ಲಾಘನೀಯವೇ ಸರಿ ಹೇಳುವಣ್ಣ ಹೇಳು ಕವಚವನ್ನು ಧರಿಸು ಧನುರ್ಬಾಣಗಳನ್ನು ತೆಗೆದುಕೋ ಅತ್ತಿಗೆಯವರನ್ನು ಆ ಕಡೆ ಗುಹೆಯಲ್ಲಿ ಅಡಗಿಕೊಳ್ಳುವಂತೆ ತಿಳಿಸು ಏತಕ್ಕೆ ಲಕ್ಷ್ಮಣ ಅಂತಹ ಪ್ರಸಂಗವೇನೊದಗಿರುವುದು ಅಣ್ಣ ಭಾರತ ಶತ್ರುಘ್ನರು ನಮ್ಮ ಮೇಲೆ ಯುದ್ಧ ಮಾಡಲು ಇತ್ತಲೇ ಬರುತ್ತಿರುವರು ಅಣ್ಣ ಛೇ ಭರತ ಶತ್ರುಘ್ನರು ಅಂತಹವರಲ್ಲವಲ್ಲ ಭರತನು ಸದ್ಗುಣಭರಿತನು ಶತ್ರುಘ್ನನು ಭ್ರಾತೃವತ್ಸಲನು ಅವರೀರ್ವರ ಆಗಮನಕ್ಕೆ ಯಾವುದೋ ಕಾರಣವಿರಬೇಕು ಅಗಾಧವಾದ ಸೈನ್ಯ ಸಮೇತ ಕೋಲಾಹಲದಿಂದ ಬರಲು ಮತ್ತಾವ ಕಾರಣವಣ್ಣ ಅವರು ಬರಲಿ ನೋಡೋಣ ನೀನು ಶಾಂತನಾಗು ಸಹೋದರ ಕಂಡೆ ಕೋದಂಡ ರಾಮನ ಯಜನ ಕಂಡೆ ಕೋದಂಡ ರಾಮನ ದಿವ್ಯ ಚರಣ ಚಂದದೈತ್ಯರ ಗಂಡನೆನ್ನುವನ ಕಂಡೆ ಕೋದಂಡ ರಾಮನ
ಕಂಡೆನೋ ಕೌಸಲ್ಯ ಸಂಜಾತ ಸುಗುಣಗಣ ಕಂಡೆನೋ ಕೌಸಲ್ಯ ಸಂಜಾತ ಸುಗುಣಗಣ ಚಂದದೈತ್ಯನ ಗಂಡನೆನ್ನುವನ ದಿವ್ಯ ಚರಣ ಅಣ್ಣ ರಾಮಚಂದ್ರ. ಅಣ್ಣ ಭರತ, ಅಣ್ಣ ಭರತ, ಕನಕಾಂಬರವನ್ನು ರತ್ನ ಮುಕುಟವನ್ನು ಧರಿಸಿ ಮಂತ್ರಿ ಸಾಮಂತರ ಮಧ್ಯದಲ್ಲಿ ಸಿಂಹಾಸನದ ಮೇಲೆ ಮಂಡಿಸಲಾರ್ಹನಾದ ನೀನು ಹೀಗೆ ಜಟಾವಲ್ಕಲವನ್ನು ಜಟಾ ಮುಕುಟವನ್ನು ಧರಿಸಿ ಹೀಗೆ ಘೋರಮೃಗವಾಸಿಯಾಗಿ ಕಷ್ಟಪಡಬೇಕಾಯಿತಲ್ಲ. ನಿಮ್ಮ ಈ ಸ್ಥಿತಿಯನ್ನು ನೋಡುವ ನಾನೆಂತಹ ನಿರ್ಭಾಗ್ಯನು ಅಣ್ಣ, ನಾನೆಂತಹ ನಿರ್ಭಾಗ್ಯನು. ಬಾ ಸಹೋದರ ಭರತ, ಅಣ್ಣ, ತಂದೆಯವರ ಆಜ್ಞೆಯಂತಿರುವ ನನಗೆ ಈ ಅರಣ್ಯವಾಸವು ಭವನವಾಸಕ್ಕಿಂತಲೂ ಅತಿ ಸುಖಕರವಾಗಿರುವುದು. ಅದಿರಲಿ, ದುಃಖತಪ್ತರಾದ ತಂದೆಯವರನ್ನು ಬಿಟ್ಟು ನೀನು ಇಲ್ಲಿಗೆ ಬರಲು ಕಾರಣವೇನು? ಎಲ್ಲರೂ ಕುಶಲವಷ್ಟೇ? ಎಲ್ಲಿಯೇ ಕುಶಲವಣ್ಣ, ಕನಸಿನಲ್ಲಿಯೂ ಇಲ್ಲವಲ್ಲ. ಹಾಗೆಂದರೇನು ಭರತ? ಅಣ್ಣ, ಆ ದುಷ್ಟ ಕೈಕೆಯಿಂದ ನಮ್ಮ ಪಿತೃ ಸಮಾನರಾದ ನಿಮ್ಮನ್ನು ಕಾಡಿಗಟ್ಟಿದ ಕಾರಣ ನಿಮ್ಮನ್ನಗಲಿದ ಪರಿಶೋಕದಿಂದ ತಂದೆಯವರು ಸ್ವರ್ಗಸ್ಥರಾದರು ಅಣ್ಣ. ತಂದೆಯವರು ಸ್ವರ್ಗಸ್ಥರಾದರೆ ತಂದೆ ದಶದಿಗಂತದೆ ರಥವಂ ಧೈರ್ಯದಿಂ ನಡೆಯಿಸುತ್ತೆ. ದಶರಥಾಂಕಿತದಿಂದ ಮೆಸೆದು ಜಗದಿ ತಂದೆ ನಿಶ್ಚಿತ ಧರ್ಮ ನ್ಯಾಯ ನಿಷ್ಠೆಯಿಂ ವರ್ತಿಸಿದ ತಂದೆ ಧರ್ಮ ನ್ಯಾಯ ನಿಷ್ಠೆಯಂ ವರ್ತಿಸಿದ ತಂದೆ ಪರಲೋಕ ಗೈರಿದೆಯ ಪಾಪಿ ವಿಧಿಯೇ ಪಾಪಿ ವಿಧಿಯೇ ಚತುರ್ಭುಜಗಳಂತಿಲ್ದ ಛತ್ರಕುಲರತ್ನಂ ಕಳೆದೇವ ಗಡ ದಾದ್ರಿಯಂ ದುಃಖತಮದಲ್ಲಿ ಮುಳುಗಿಸುತ್ತೆ ಶ್ರೀರಾತ್ರಿಯಂ ದುಃಖತಮದಲ್ಲಿ ಮುಳುಗಿಸುತ್ತೆ
ರಮಿಸಿದನಲೆ ಪಾಪಿ ವಿಧಿಯೇ ಪಾಪಿ ವಿಧಿಯೇ ಲಕ್ಷ್ಮಣ, ಅಣ್ಣ, ತಂದೆಯ ಅಂತ್ಯಕಾಲದ ಸೇವೆಯು ಕೊನೆಗೆ ಅವರ ದೇಹ ಸಂಸ್ಕಾರದ ಪುಣ್ಯವೂ ನಮಗೆ ಲಭಿಸಲಿಲ್ಲವಲ್ಲ. ನಾವೆಂತಹ ನಿರ್ಭಾಗ್ಯರು ಲಕ್ಷ್ಮಣ. ಅಣ್ಣ, ಪಿತೃವಾಕ್ಯ ಪರಿಪಾಲನೆಗಾಗಿಯೇ ಅರಣ್ಯಕ್ಕೆ ಬಂದ ನೀನು ನಿರ್ದೋಷಿಯು ಅಣ್ಣ. ಅಂತ್ಯಕಾಲದಲ್ಲಿ ಆತನ ಸೇವೆ ಮಾಡದೆ ಬಂದ ನಾನಲ್ಲವೇ ಅಣ್ಣ ಮಹಾಪಾಪಿಯು. ಅಂತ್ಯಕಾಲದಲ್ಲಿ ಪಿತನ ಸೇವೆ ಮಾಡಿ ಕೃತಾರ್ಥರಾದ ಭರತ ಶತ್ರುಘ್ನರೇ ಅಣ್ಣ ಪುಣ್ಯಶಾಲಿಗಳು. ಇಲ್ಲ ಲಕ್ಷ್ಮಣ, ಭರತ ಶತ್ರುಘ್ನರೇ ಪುಣ್ಯಶಾಲಿಗಳು. ಇಲ್ಲ, ತಂದೆಯ ಮರಣ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿರಲಿಲ್ಲ. ಏನು ನೀವುಗಳು ಬಳಿಯಲ್ಲಿರಲಿಲ್ಲವೇ? ನಮ್ಮ ನಾಲ್ವರಲ್ಲಿ ಒಬ್ಬರಿಗಾದರೂ ತಂದೆಯವರ ಅಂತ್ಯಕಾಲದ ಸೇವೆಯು ಲಭಿಸಲಿಲ್ಲವಲ್ಲ. ನಾವೆಂತಹ ಭಾಗ್ಯಹೀನರು. ಅಣ್ಣ, ನೀವು ಅರಣ್ಯಕ್ಕೆ ಬಂದ ಸ್ವಲ್ಪ ಸಮಯದಲ್ಲಿ ತಂದೆಯವರು ಮೃತರಾದರೆಂದು ನಾವು ಅಯೋಧ್ಯೆಗೆ ಬಂದ ನಂತರ ತಿಳಿ ಅಣ್ಣ, ಕೋಸಲ ರಾಜ್ಯದ ಸಿಂಹಾಸನವನ್ನು ಏರಲು ಹಿರಿಯನಾದ ನೀನೇ ಶ್ರೇಷ್ಠ. ಅಣ್ಣ, ನೀನು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಏರಬೇಕೆಂದು ನಾನು ಶತ್ರುಘ್ನನು ತಮ್ಮ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವೆವು ಅಣ್ಣ. ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವೆವು. ಪ್ರಿಯ ಸಹೋದರರೇ, ಅಣ್ಣ, ನಿಮಗೆ ನನ್ನಲ್ಲಿರುವ ಸೋದರ ವಾತ್ಸಲ್ಯವು ಅಸಾಧಾರಣವಾದದ್ದು. ತಂದೆಯವರು ನಿನಗೆ ಕೊಟ್ಟಿರುವ ರಾಜ್ಯವನ್ನು ನಾನು ಪುನಃ ತೆಗೆದುಕೊಳ್ಳಲಾರೆ. ಕೋಸಲ ರಾಜ್ಯವು ನಿನ್ನದು ಭರತ. ಅಣ್ಣ, ಭಕ್ತಿ ಪ್ರೀತಿಯಿಂದ ಆ ರಾಜ್ಯವನ್ನು ನಿನಗರ್ಪಿಸುತ್ತಿರುವಲ್ಲಿ ಇದರಲ್ಲಿ ದೋಷವೇನಿದೆ ಅಣ್ಣ? ಭರತ, ನಿನ್ನ ಭಾವನೆಯು ಅಭಿನಂದನೀಯವೇ ಸರಿ. ತಂದೆಯ ವಾಕ್ಯದಂತೆ ನಾನು ಅರಣ್ಯದಲ್ಲಿರುವೆನು. ನೀನು ಅಯೋಧ್ಯೆಗೆ ಹಿಂದಿರುಗಿ ಮಾತೃವಾಕ್ಯ ಪರಿಪಾಲನೆ ಮಾಡು. ಇದರಲ್ಲಿ ಯಾವ ದೋಷವೂ ಇಲ್ಲ. ನೀವಿನ್ನು ಅಯೋಧ್ಯೆಗೆ ಪ್ರಯಾಣ ಮಾಡಿ. ಇದು ನಿಮ್ಮಣ್ಣನ ಆಜ್ಞೆ. ಅಣ್ಣ, ಧರ್ಮಜ್ಞನಾದ ನಿಮಗೆ ನಾನು ಪ್ರತಿ ಹೇಳಲಾರೆ. ಅಣ್ಣ, ನನ್ನದೊಂದೇ ಒಂದು ಕೋರಿಕೆ ಇರುವುದು ಅಣ್ಣ. ಏನದು ಭರತ? ಅಣ್ಣ, ನಾನು ನಿಮ್ಮನ್ನು ಕರೆದುಕೊಂಡು ಅಯೋಧ್ಯೆಗೆ ಬರದ ಹೊರತು ನಾನು ಅಯೋಧ್ಯೆಗೆ ಬರುವುದಿಲ್ಲವೆಂದು ಶಪಥ ಮಾಡಿರುವೆನು. ಆದ್ದರಿಂದ ಅಣ್ಣ, ಈ ನಿಮ್ಮ ಪಾದುಕೆಗಳನ್ನಾದರೂ ದಯಪಾಲಿಸಿ. ಅಣ್ಣ, ಆ ಪಾದುಕೆಗಳನ್ನು ನಂದಿ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿ ನಾನು ರಾಜ್ಯ ಕಾರ್ಯವನ್ನು ಗೈಯುವೆ. ಇದಕ್ಕೆ ಕೃಪೆ ಇಟ್ಟು ಸಮ್ಮತಿಸುವ ಅಗ್ರಜ. ಅಣ್ಣ, ನಾನು ಸಹ ಭರತನ ಪ್ರಾರ್ಥನೆಯಂತೆ ನಿನ್ನ ಪಾದುಕೆಗಳನ್ನು ನಂದಿ ಗ್ರಾಮದಲ್ಲಿಟ್ಟು ಪೂಜಿಸತಕ್ಕವನು ಅಣ್ಣ. ಪ್ರಿಯ ಸಹೋದರರೇ, ಅಪಾರ ಭ್ರಾತೃಭಕ್ತಿಯುಳ್ಳ ನೀವುಗಳಲ್ಲವೇ ಸಹಜಾತ ಧರ್ಮವನ್ನು ಲೋಕಕ್ಕೆ ಪರಿಚಯಿಸುವ ಪರಮಗುಣಶಾಲಿಗಳು. ಆಗಲಿ, ನಿಮ್ಮಿಷ್ಟದಂತೆಯೇ ಈ ಪಾದುಕೆಗಳನ್ನು ತೆಗೆದುಕೊಂಡು ಇನ್ನು ಅಯೋಧ್ಯೆಗೆ ಪ್ರಯಾಣ ಮಾಡಿ. ಅಣ್ಣ, ಧನ್ಯರಾದೆವು ಅಣ್ಣ, ಧನ್ಯರಾದೆವು. ಅಣ್ಣ, 14 ವರ್ಷ ವನವಾಸ ಮುಗಿದ ಕೂಡಲೇ ನೀವು ಅಯೋಧ್ಯೆಗೆ ಬರಬೇಕು. ಇಲ್ಲವಾದರೆ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನು ಅಣ್ಣ. ಭರತ, ನಾವು 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬರುವೆವು. ನೀವಿನ್ನು ಪುರಕ್ಕೆ ಪ್ರಯಾಣ ಮಾಡಿ. ಅಣ್ಣ, ಆಶೀರ್ವದಿಸಿ. ನಿಮಗೆ ಮಂಗಳವಾಗಲಿ. ನೀವಿನ್ನು ಹೋಗಿ ಬನ್ನಿ. ಸೀತಾಮಾತ, ಅಮ್ಮ, ನಮ್ಮನ್ನು ಆಶೀರ್ವದಿಸುತ್ತಾಯಿ. ಲಕ್ಷ್ಮಣ, ನೀನು ಸಹ ಅಣ್ಣ ಅತ್ತಿಗೆಯವರೊಡನೆ ಅಯೋಧ್ಯೆಗೆ ಬಂದು ನಮ್ಮನ್ನು ಆನಂದಿಸಬೇಕು. ಆಗಲಿ. ಶ್ರೀರಾಮಚಂದ್ರನ ಛಾಯೆಯಾದ ನಾನು ಬಾರದಿರುವೆನು. ರಾಮ ಪರಂಧಾಮ
ರಾಮ ಪಾವನ ರಾಮ 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 ಸೀತಾ ಮನೋನಾಥ ಚಿದಪಾರಿಜಾತ ಸೀತಾ ಮನೋನಾಥ ಚಿದಪಾರಿಜಾತ ದಾತ ಸುನೀತ ಮುನಿ ರಾತ ಗೀತ ಸುನೀತ ಗೀತ ರಾಮ ಪರಮ ರಾಮ ಪರಮ ಪಾವನ ರಾಮ 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 ಪರಂದ ನಡೆ ಲಕ್ಷ್ಮಣ, ಇಲ್ಲಿದ್ದರೆ ಪುರಪರಿ ಜನರು ಬಂದು ಗೋಳಿಡುವರು. ನಡೆಯಿರಿ, ದಂಡಕಾರಣದ ಕಡೆ ಪ್ರಯಾಣ ಮಾಡೋಣ. ಆಗಲೇ ಅಣ್ಣ. ಕೆಂಪನರಡುದೇ ನಭೋ ಮಂಡಲದಿ ಪೆಂಪನಾರಿಸುತ್ತೆ ಬರುತ್ತಿರೆ ಭಾಗರ. ಕೆಂಪನರಡುದೇ ನಭೋ ಮಂಡಲದಿ ಪೆಂಪನಾರಿಸುತ್ತೆ ಬರುತ್ತಿರೆ ಭಾಗರ. ಕಂಪನಿಯುತಿಹ ಸುಮ ವೃಂದವುದ ಕಂಪನಿಯುತಿಹ ಸುಮ ವೃಂದವುದ ಇಂಪುಗಾನವಿದು ಕೋಗಿಲರವದ ಸುಪ್ರಭಾತವಿದು ಪ್ರಭಾತ ಸಮಯ ಯಜಮಾನರವಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ. ನೋಡು ನೋಡುತ್ತಾ ಮೂಡಿ ಬರುತ್ತಲಿಹ ಕೂಡಿದ ಸಾತಿರ ಕಳೆಗಳಿಂದಳಿತ. ಅಣ್ಣ ನೋಡು ನೋಡುತ್ತಾ ಮೂಡಿ ಬರುತ್ತಲಿಹ ಕೂಡಿದ ಸಾತಿರ ಕಳೆಗಳಿಂದಳಿತ. ನಾಡಿನೊಳಚ್ಚರಿ ಬೀರುತ್ತ ಮೂಗದೆ ನಾಡಿನೊಳಚ್ಚರಿ ಬೀರುತ್ತ ಮೂಗದೆ ಸಾರಿಗಗನ ಪದವೇರಿ ಬರುವರವಿ ಸುಪ್ರಭಾತವಿದು ಪ್ರಭಾತ ಸಮಯ ಯಜಮಾನರವಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ. ಲಕ್ಷ್ಮಣ, ಅಣ್ಣ ಭಗವಾನ್ ಭಾಸ್ಕರನ ಉದಯ ಕಾಲವು ಎಷ್ಟು ಮನೋಹರವಾಗಿದೆ. ಹೌದು ಅಣ್ಣ. ಲಕ್ಷ್ಮಣ, ಅಣ್ಣ ಈ ಪಂಚವಟಿ ಪ್ರದೇಶದಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಆಗಬಹುದು ಅಣ್ಣ. ವಾಸಿಸಲು ಬಹಳ ಯೋಗ್ಯವಾಗಿದೆ ಅಲ್ಲವೇ ಜಾನಕಿ? ಹೌದಲ್ಲವೇ ಸ್ವಾಮಿ? ಓಹೋ 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 ಮೇವು ಬರಲಿ ಹೋ. ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎಲೆಗೆ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎಲೆಗೆ ಮೇವು ಬರಲಿ ಹೋ. ಆರೇ ವೇಷವ ತೋರಿ ಆರಿ ವೇಷವ ತೋರಿ ಎರಿದಿರಿದು ತಿನ್ನುವೆನ ಹುರಿಮುರಿದು ಹೊಕ್ಕುವೆನ ಎರಿದಿರಿದು ತಿನ್ನುವೆನ ಹುರಿಮುರಿದು ಹೊಕ್ಕುವೆನ. ನೀವ ಭಾವ ಮೇವು
ಪ್ರಾಣ ಹಿಂಸೆ ಮಾಡುವುದರಲ್ಲಿ ಯಾರಿಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ನಮ್ಮಣ್ಣನಾದ ಹೊರಣ ಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿರುವನು. ಅದು ಅಲ್ಲದೆ ನನ್ನ ಸುಕುಮಾರನಾದ ಶಮ್ಮುಕಾಸುರನು ಸೂರ್ಯದೇವನನ್ನು ಕುರಿತು ಗೌರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಹಲವಾರು ದಿನಗಳಿಂದ ವ್ರತೋಪಾಸವನ್ನು ಕೈಗೊಂಡಿರುವ ಆತನಿಗೆ ಬೇಕಾದ ಮಧ್ಯಮಾಂಸವನ್ನು ಸಿದ್ಧಪಡಿಸಿರುವನು. ಮಗನೇ ಶಮ್ಮುಕಾಸುರ, ಎಲ್ಲಿರ್ಬೇಕಂದ? ಆತನು ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸುತ್ತಿರುವನು. ಮಗನೇ ಶಮ್ಮುಕಾಸುರ, ನಿನ್ನನ್ನು ಸ್ವಾಗತಿಸಲು ಸ್ವಯಂ ನಿನ್ನ ಮಾತೃವಾದ ಶೂರ್ಪನಖಾದೇವಿಯೇ ಬರುತ್ತಿರುವಳು. ಮಗನೇ ಶಮ್ಮುಕಾಸುರ, ಹೆತ್ತ ಒಡಲಿಗೆ ಕಿಚ್ಚಿಟ್ಟೆಯ ಕಂದ. ಯಾರೋ ಪಾಪಿಗಳು ನನ್ನ ಸುಕುಮಾರನ ಶಿರಶ್ಛೇದನ ಮಾಡಿರುವನಲ್ಲ. ರಕ್ತ, ಬಿಸಿಯಾದ ರಕ್ತ, ರೊಂಡ ಮುಂಡಗಳಿಂದ ಚಿಮ್ಮಿ ಹರಿಯುತ್ತಿರುವುದನ್ನು ನೋಡಿದರೆ ನನ್ನ ಸುಕುಮಾರನನ್ನು ಕೊಂದ ಪಾಪಿಗಳು ಈ ನನ್ನ ದಂಡ ಕಾರಣದಿಂದ ಬಹಳ ದೂರವಾಗಿಲ್ಲ. ಯಾರಾಗಿರಬಹುದು? ನರವಾಸನೆ, ಮಾನವನೇ ಕಾಣದ ಈ ನನ್ನ ದಂಡ ಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದ್ರೂ ಈ ಕೃತ್ಯವನ್ನು ಎಸಗಿರಬಹುದೇ? ಯಾರೇ ಆಗಲಿ, ಎಲ್ಲಿ ಹಾಗೆ ಹಿಡಿದು ಗಜಗಜನಾಗಿದೆ ನನಗೆ. ನನ್ನ ಉದರದ ಕಿಚ್ಚನ್ನು ಮಗನೇ ಶಮ್ಮುಕಾಸುರ, ನಿನ್ನನ್ನು ಕೊಂದ ಪಾಪಿಗಳನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿಕೊಂಡು ಬಂದನು. ನರಮಾಂಸ, ನರಮಾಂಸವನ್ನು ತಿಂದು ಆನಂದಿಸುವೆನು. ಎಂದು ನಾನು ಕೊಂದುವೆನು ಆನಂದವ, ಎಂದು ನಾನು ಕೊಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಎಂದು ನಾನು ಎಂದು ನಾನು ಎಂದು ನಾನು ಆನಂದವ. ನರ ಕಣ್ಣು ಗುಡ್ಡೆಗಳ ಉಂಡು ದಂಡಿಗೆಯ ಮಾಡ, ನರ ಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಕೊಳ್ಳಕ್ಕಿತ್ತು ದೇವಿಗೆ ಪಾಯಸ ಮಾಡಿ ತಿಂದು, ಕಳ್ಳಕ್ಕಿತ್ತು ದೇವಿಗೆ ಪಾಯಸ ಮಾಡಿ ತಿಂದು. ಎಂದು ನಾನು ಎಂದು ನಾನು ಎಂದು ನಾನು ಸಂದೇಹವಿಲ್ಲದೆ ತಿಂದು ಮಾಂಸವ. ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸವಾಗಿಲ್ಲ. ಇಲ್ಲಾರೋ ಇರುವ ನರರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ, ಇಬ್ಬರನ್ನು ಹಾಗೆ ಹಿಡಿದು ಮೊದಲ ಶಿರಸ್ಸುಗಳನ್ನೇ ಕರಕ್ಕೆಂದು ಒಗೆದು ನುಂಗಿ ನಂತರ ದೇಹವನ್ನು ಶತಛಿದ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆಪೋಷಣ ಮಾಡಿಕೊಂಡು ಬಿಡ.
ಎಷ್ಟೊಂದು ಸುಂದರನಾಗಿರುವನು. ಇಂತಹ ಸುರಸುಂದರನಾಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ, ಈ ನಮ್ಮ ದಂಡಕಾಂಡದಲ್ಲಿ ನೋಡಿಯೇ ಇರಲಿಲ್ಲವಲ್ಲ. ಏನಾದ್ರೂ ಆಗಲಿ, ಇವನನ್ನು ಮಾತ್ರ ಬಿಡಬಾರದು. ಪ್ರಿಯಾ, ನಾನೇ ತನ್ನನಿಗಲೇ ಒಲಿಸುವೆ, ನಾನೇ ತನ್ನನಿಗಲೇ. ನಾನೇ ತನ್ನನಿಗಲೇ ಒಲಿಸುವೆ, ನಾನೇ ತನ್ನನಿಗಲೇ. ಏನಾದರೂ ಆಗಲಿ ಒಲಿಸುವೆ. ಏನಾದರೂ ಆಗಲಿ ಪರಿಸುವೆ, ನಾನೇ ತನ್ನನಿಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಆದಿ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಆದಿ. ಪಲ್ಲವನ ನನ್ನ ವಲ್ಲವನ, ವಲ್ಲವನ ನನ್ನ ವಲ್ಲವನ, ಪ್ರಾಣವಲ್ಲವನ ಮಾಡಿಕೊಂಡು ಎಲ್ಲಕ್ಕೆ ನಾನೇ ತನ್ನನಿಗಲೇ ವರಿಸುವೆ, ನಾನೇ ತನ್ನನಿಗಲೇ. ಹೌದು, ನಾನು ಈ ಘೋರ ರೂಪಿನಿಂದ ಹೋದ್ರೆ ವರಿಸುವನೇ, ಎದುರಿ ಹೊಡಿ ಹೋಗಿಬಿಟ್ರೆ ಆತನು ನನಗೆ ಕಾಣಿಸುತ್ತಿರು, ನಾನು ಆತನಿಗೆ ಕಾಣಿಸುತ್ತಿಲ್ಲ. ಆದ್ದರಿಂದ ಮಾಯಾರೂಪಿನಿಂದ ಪ್ರತ್ಯಕ್ಷವಾಗಿ ನನ್ನನ್ನು ಒರೆಸುವಂತೆ ಮಾಡಿಕೊಳ್ಳುವುದು. ಜೈ ಶಾಂಭವಿ. ಆಹಾ, ಈಗ ನನ್ನನ್ನು ಯಾರಾದರೂ ಶೂರ್ಪನಖ ಎಂದು ಗುರುತಿಸಲು ಸಾಧ್ಯವೇ? ಇಲ್ಲ ಅಲ್ವೇ? ಹೆಂಗೆ ನಾವು? ನಾನೇ ಅಲ್ಲವೇ ಮೂಲೋಕದೊಳಗೆಲ್ಲ ಸುಂದರಿ, ಸುಂದರಿ ಎಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ 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 ಸುಂದರಿಯಲ್ಲವೇ ಜಗದೊಳಗೆ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀತ ಅಕ್ಕರಿಯಿಂದಲೇ ಸಿಕ್ಕ ಎನಗೆ ಸುಂದರಿಯಲ್ಲ ಜಗದೊಳಗಿನ ಜಗದೊಳಗಿನ ಜಗದೊಳಗೆ. ಅಯ್ಯೋ, ಈತನು ಇಷ್ಟೊಂದು ಸುಂದರನಾಗಿರುವನು ಅಲ್ಲವೇ? ನಾನು ಈತನನ್ನೇ ಮೋಹಿಸಿ ಈತನನ್ನೇ ಒರೆಸಿ ಬಿಡುವೆನು. ಪ್ರಿಯ, ಪ್ರಾಣೇಶ್ವರ, ಮನೋಹರ, ಹರ ಹರ. ಅಮ್ಮ, ಅಯ್ಯೋ ಕರ್ಮವೇ, ನೀನು ಯಾರು? ಇಲ್ಲಿಗೆ ಏತಕ್ಕೆ ಬಂದಿರುವೆ? ನೀನು ಮುಹೂರ್ತಕ್ಕೆ ಮೊದಲೇ ಅಮ್ಮ ಎಂದು ಕರೆದ್ರೆ ಮುಂದೆ ಇನ್ನೇನು ಮಾಡೋದು? ನಾನು ವಿಷಯ ಏನಾದರೂ ತಿಳ್ಕೋಬೇಕು ತಾನೆ. ಇರಲಿ, ಮೊದಲು ನಾನು ನನ್ನ ಪರಿಚಯ ಮಾಡಿಕೊಳ್ಳುವೆ. ಆಗಲಿ, ನೀನು ಯಾರು? ಹೇಳುವೆನೆ ಕೇಳಿ. ನಾನು
ಲಂಕಾಧೀಶ್ವರನಾದ ರಾವಣನ ಸಹೋದರಿ ನನ್ನನ್ನು ಶೂರ್ಪನಖ 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 ಎನ್ನುವರು. ಇನ್ನು ನಮ್ಮ ಆತ್ಮೀಯ ಸ್ನೇಹಿತರು ತುಂಬಾ ದಿನಗಳ ಮೇಲೆ ಸಿಕ್ಬಿಟ್ಟಿರ್ತಾರೆ. ಆಗ ಪ್ರೀತಿ ಹೆಚ್ಚಾಗಿ ಶುರು ಶುರು ಲೇ ಶುರು ಶುರು ನಿನಗೆ ಹೇಗೆ ಬೇಕೋ ಹಾಗೆ ಕರಿ. ಅಮ್ಮ, ಕಾರಣ ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನೇ. ನಾನು ಕಾರಣವೇ? ಹಾ, ಹೇಗೆಂದ್ರೆ ಅದು ಹೇಗೆ? ಕೇಳು. ನಾನು ಏಕಾಂಗಿಯಾಗಿ ವಾಯು ವಿಹಾರ ಮಾಡುತ್ತಲಿದ್ದೆ. ಅಷ್ಟರಲ್ಲೇ ನಿನ್ನ ಸುಂದರವಾದ ರೂಪವನ್ನು ಕಂಡು ನನಗೆ ಮೈಯೆಲ್ಲ ರೋಮಾಂಚನಗೊಂಡು ನಿನ್ನನ್ನೇ ವರಿಸಬೇಕೆಂದು ಅಲ್ಲಿಂದ ಇಲ್ಲಿಯವರೆಗೂ ಓಡಿ 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 ಬಂದಿರುವೆ. ನನ್ನನ್ನು ವರಿಸಬಾರದೆ? ಎಲ್ಲವೂ ಧನುಜಳು ನೀನು ಮನುಜರು ನಾವು. ದೂರ ಸರಿ. ಧನುಜಳು ನೀನು ಮನುಜರು ನಾವು, ಮನಸ್ಸಿದ ನಾಟಕ್ಕೆ ಮನಗೊಡಬಹುದೇ. ಮನಸ್ಸಿದ ನಾಟಕ್ಕೆ ಮನಗೊಡಬಹುದೇ. ಇದು ನ್ಯಾಯವೇನೆ ಮಾಯದ ಸುದತಿ, ಹೇಯವಲ್ಲವೇ ಈ ನಿನ್ನ ನಡೆತೆಯೋ. ಹಲೋ, ಹೇಯವಲ್ಲವೇ ಈ ನಿನ್ನ ನಡತೆಯೋ. ಇದು ನ್ಯಾಯವೇನೆ ಮಾಯದ ಸುದತಿ. ಏಕೆ ಏಕೆ ನನ್ನನ್ನು ವರಿಸಲು ಸಾಧ್ಯವಿಲ್ಲ? ಅಮ್ಮ, ನಾನಾದರೂ ಏಕಪತ್ನಿ ವ್ರತಸ್ಥನು. ಹಾ, ಇದೇನಾ ಸಮಸ್ಯೆ? ಅಯ್ಯೋ, ಎಂತೆಂತ ಸಮಸ್ಯೆಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಇದೇ ಸಮಸ್ಯೆ. ಬಾ, ಹೀಗೆ ನಿನ್ನ ಸಮಸ್ಯೆಗೆ ನಾನು ಪರಿಹಾರ ಹೇಳ್ತೀನಿ. ಬಾ. ಏನದು? ನೀನು ಏಕಪತ್ನಿ ವ್ರತಸ್ಥನಲ್ಲವೇ? ಹೌದು. ಅದಕ್ಕೆ ನನ್ನ ಮದುವೆ ಆಗೋದಾಗಲ್ಲ. ಇದೇನು ದೊಡ್ಡ ಸಮಸ್ಯೆ? ಸರಳ ಪರಿಹಾರ. ಇವಳನ್ನ ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೊ. ಇಷ್ಟೇ. ಆಗಲೂ ನೀನು ಏಕಪತ್ನಿ ವ್ರತಸ್ಥನೇ ಆಗುವೆ. ಅಮ್ಮ, ಅದು ಹಾಗಾಗುವುದಿಲ್ಲ. ಅಲ್ಲಯ್ಯ, ಒಂದ್ ಮಾತು. ಮದುವೆ ಆದಾಗಿಂದ ಇವಳ ಜೊತೆಲೇ ಇದೆಯಲ್ಲ, ನಿನಗೇನು ಅನ್ಸಲ್ವಾ? ಆ ದಿನಾಲು ಅದೇ ಮುಖ ನೋಡ್ತಾ ಇದ್ರೆ ಬೇಜಾರಾಗಲ್ವೇನ್ರಿ? ಅಲ್ವಾ? ಅಲ್ವಾ? ಅವರೆಲ್ಲ ನಮ್ಮ ಪಕ್ಷದವ್ರು. ಅವರೆಲ್ಲ ಹೆಂಗೆ ಆಗಾಗ ಬದಲಾಯಿಸ್ತಾ ಇರ್ಬೇಕು, ಅಂದ್ರೆ ಜೀವನದಲ್ಲಿ ಉತ್ಸಾಹ ಹೆಚ್ಚಾಗತ್ತೆ. ಅದಕ್ಕೆ ಅವಳನ್ನ ಬಿಟ್ಟು ಬಿಡು, ನನ್ನ ಕಟ್ಟು. ಅವಳನ್ನು ನಾನು ಅಗ್ನಿಸಾಕ್ಷಿಯಾಗಿ ವರಿಸಿರುವೆನು. ಅದು ಹಾಗಾಗುವುದಿಲ್ಲ. ಇರ್ಲಿ ಬಿಡು, ಅವಳು ಅಗ್ನಿ ಸಾಕ್ಷಿಯಾಗಿ ಇರ್ಲಿ, ನನ್ನನ್ನು ವಾಯು ಸಾಕ್ಷಿಯಾಗಿ. ಇಷ್ಟು ಜನ ಸೇರಿದಾರಲ್ಲ, ಇವರೆಲ್ಲರ ಸಾಕ್ಷಿಯಾಗಿ ಇನ್ನೊಂದ್ಸಲ ವರಿಸ್ತಾರೆ. ನಾನಾದರೂ ನನ್ನ ಪತ್ನಿಯೊಡನೆ ಬಂದಿರುವೆನು. ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನು. ನಿಮ್ಮ ಜೊತೆಯಲ್ಲಿ ನಿಮ್ಮ ಸಹೋದರರು ಬಂದಿರುವರು? ಹೌದು. ಅವನು ನನಗಿಂದಲೂ ನೋಡಲು ಚೆನ್ನಾಗಿರುವನು, ಸುಂದರನಾಗಿರುವನು. ಹೌದು, ಲಕ್ಷಣವಾಗಿರುವನು. ಅದಕ್ಕೆ ಅವನಿಗೆ ಲಕ್ಷ್ಮಣನೆಂದು ಹೆಸರು. ಎಲ್ಲ ಲಕ್ಷಣಗಳು ಇರೋದಕ್ಕೆ ಲಕ್ಷ್ಮಣ. ಹೌದು. ನಮಗೂ ಅಂತವರೇ ಬೇಕ್ಬಿಡು. ಹೌದು, ಪತ್ನಿಯನ್ನು ಆತ ಕರೆದುಕೊಂಡು ಬಂದಿಲ್ಲ. ಆತನು ಪತ್ನಿಯನ್ನು ಕರೆತಂದಿಲ್ಲ. ನೀನೇಕೆ ಇವಳು ಕರ್ಕೊಂಡ್ ಬಂದೆ? ನೋಡ್ರಿ ಹೆಂಗೈತಿ ಲೆಕ್ಕ. ಇವರಿಗಾದ್ರೆ ಎಲ್ಲಾ ವ್ಯವಸ್ಥಿತವಾಗಿರ್ಬೇಕು. ಕಾಡಲ್ಲಾದ್ರೂ ತೊಂದರೆ ಆಗಿರ್ಬಾರ್ದು. ಅದನ್ನ ತಗೊಂಡು ಬಂದು ಕಾಡಲ್ಲಿ ಎಲ್ಲಿ ಬಿಟ್ರು ಏನ್ ಕತೆನೋ, ಅದ್ರ ಗತಿ ಏನಾಗೈತೋ ಏನ್ ಕತೆ. ಅಲ್ಲ, ನಾನೇ ಇಲ್ಲಿ ನಿನಗೆ ವ್ಯವಸ್ಥೆ ಮಾಡ್ತಿದ್ದೆ ಅಂದೆ ಬಿಡು. ಹೌದು. ಅವನು ನಿನ್ನನ್ನು ವರಿಸಬೇಕಾದರೆ ನಾನು ನಿನಗೆ ಒಂದು ಗುರುತನ್ನು ಕೊಡುವೆನು. ಹೌದು, ಅಂದ್ರೆ ನೀನು ಒಪ್ಪಬೇಕಾ? ಹೌದು. ಹಂಗಾದ್ರೆ ನಾನು ಸುಮ್ಮನೆ ಅಲ್ಲಿಗೆ ಹೋಗಿ ಯಾಕೆ ಇಲ್ಲಿವರೆಗೂ ಓಡಾಡೋದು? ಮೊದಲೇ ಗುರುತು ಕೊಟ್ಟು ಬಿಡು. ನೀನು ಕೊಟ್ಟರೆ ಗುರುತನ್ನ ಅವನಿಗೆ ತೋರಿಸ್ತೀನಿ, ಬರೆಸ್ಕೊತೀನಿ, ಮದುವೆ ಮಾಡ್ಕೊತೀನಿ. ಅವನು ನನ್ನ ಗುರುತನ್ನು ನೋಡಿದ್ರೆ ನಿನ್ನ ವರಿಸುವನು. ಹೌದಾ? ಅಷ್ಟಾದ್ರೆ ಸಾಕು, ನಮಗೂ ಸಮಯವಿಲ್ಲ. ಅವನು ಅವಮಾನಿಸುವನು. ಅವ ಮಾನಿಸವನು ಎಂದೆ. ಹಾಗಾದ್ರೆ ಪರವಾಗಿಲ್ಲ. ಬರಿ ಬರಿ ಬರಿ. ಈ ಗುರುತನ್ನು ತೋರಿಸು. ಅವನು ಖಂಡಿತವಾಗಿಯೂ ನಿನ್ನನ್ನು ವಧಿಸುವನು. ಏನ್ ಮಾಡುವನು? ವರಿಸುವನು ಎಂದೆ. ಅಷ್ಟಾದ್ರೆ ಸಾಕು. ನೀನೇನೋ ಓದಿಸುವನಂದ್ರೆ ನಮ್ಮ ಕಥನೆ ಮುಗಿಸ್ಬೇಕು ಅಂತ ಮಾಡಿದೇನೋ ಅನ್ಕೊಂಡೆ. ಇರ್ಲಿ, ಇನ್ನು ನಾನು ಮಾಡಬೇಕಾದ ಕಾರ್ಯ ಬಹಳವಾಗಿರ್ಬೇಕು.
ಬರ್ಲಿ ಪ್ರಿಯಾ. ಆಗಲಿ. ತಪ್ಪು ಇನ್ನು ನಾನು ನಿಮ್ಮನ್ನು ಪ್ರಿಯ ಎಂದು ಕರೆಯಬಾರದಲ್ಲವೇ? ನಾನು ನಿಮ್ಮ ತಮ್ಮನನ್ನು ವಿವಾಹವಾದ ಬಳಿಕ ನೀವು ಭಾವ, ಈಕೆ ಅಕ್ಕ. ಅಕ್ಕ ಸಹೋದರಿ ಬಾ, ಹೀಗೆ ಭಯ ಪಟ್ಕೊಬೇಡ, ಬಾ. ಬೇರೆ ವ್ಯವಸ್ಥೆ ಆಗಿದೆ ನಮ್ಗೆ. ಎಲ್ಲಿ ನನ್ನ ಗಂಡ ಓಡಿಸ್ಕೊಂಡು ಹೋಗ್ತಾಳೋ ಅಂತ ಚಿಂತೆ ಅವಳಿಗೆ. ಹಂಗೆಲ್ಲ ಏನಿಲ್ಲ, ಬಾ. ನಾನು ವಿವಾಹ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಈ ಪರಿಣ ಕುಟೀರದ ಮಧ್ಯ ಒಂದು ಚಿಕ್ಕದಾದ ಗೋಡಿ ನಿರ್ಮಿಸಿ ಒಂದು ಪ್ರತ್ಯೇಕವಾದ ಕೋಣೆಯನ್ನು ಮಾಡ್ಬೇಕಲ್ಲ. ಎಲ್ಲಿಂದಾಗಿ? ಅಯ್ಯೋ, ಅದಕ್ಕಂತಾರ ನೋಡ್ರಿ ಇವು ಏನು ಅಗಸರು. ಏನ್ ನೀವು? ಅದೇ ಮಾಡ್ಕೊಳ್ಳೋದು ಒಂದೊಂದು ಮದುವೆ ರಸಿಕತೆ ಅನ್ನೋದೇ ಗೊತ್ತಿಲ್ಲ. ಇವು ಇದೇನು ಪ್ರತ್ಯೇಕ ಕೋಣೆ ಇದ್ರೆ ಏಕೆ ಅನ್ನುವೆ ಇಲ್ಲ. ತಿರುಳು ಏಯ್ ಸುಮ್ನಿರು, ಏನು ಸೀತಾ, ಇರು ನಮಗೆ ಸಮಯವಿಲ್ಲ, ನಾವು ಬಹಳ ಅವಸರದಲ್ಲಿದ್ದೀವಿ. ನೋಡು, ನಾವು ಹೊಸದಾಗಿ ಮದುವೆ ಆಗಿ ಬಂದವರ ಮೇಲೆ ಏನೋ ಗುಸುಗುಸು ಪಿಸ ಅಂತಿರ್ತೀವಲ್ವಾ, ನಿಮಗ್ ತೊಂದರೆ ಆಗ್ಬಾರ್ದು. ಅಮ್ಮ ತಾಯಿ, ನೀನು ಬರುವುದರೊಳಗಾಗಿ ಹಾ. ನಾನು ನನ್ನ ಸ್ವಾಮಿ ಇಲ್ಲಿಂದಲೇ ಹೊರಟು ಹೋಗಿರುತ್ತೇನೆ. ಬಹಳ ಜಾಣೆ ಕಣೆ ನೀನು. ಪಾಪ, ನಾನೇ ತಪ್ಪು ತಿಳ್ಕೊಂಡಿದ್ದೆ. ಮೊದಲು ಆ ಕೆಲಸ ಮಾಡಿ ನಾನು ಇನ್ನು ಬರ್ಲೆ. ಆಗಲಿ. ನನ್ನ ವಿವಾಹಕ್ಕೆ ಬಂದು ಬಿಡಿ. ಆಯ್ತು. ಈತನು ಇಲ್ಲೇ ಕಾದಿರುವನಲ್ಲ. ಆತನು ಹೇಳಿದ ಹಾಗೆ ಆತನ ಸಹೋದರನು ಈತನೇ ಆಗಿರಬೇಕು. ಆತನು ಹೇಳಿದ ಹಾಗೆ ಈತನೇ ಸುಂದರನು. ಈ ಸುಂದರ ಚಂದದ ಕಾರ, ಈ ಸುಂದರ ಚಂದದ ಕಾರ, ಈ ಸುಂದರ ಮಾರನೋ ಮನೋಜ, ಮಾರನೋ ಮನೋಜ, ಧೀರನೋ ನಂತಾಡು, ಈ ಸುಂದರ ಚಂದದ ಕಾರ, ಈ ಸುಂದರ ಚಾರು ರೂಪದ ಸಾರವಲ್ಲ ಕೇಳೈ, ಚಾರು ರೂಪದ ಸಾರವಲ್ಲ ಕೇಳೈ, ಸೇರಿದ ಮನಗೆ, ಸೇರಿದ ಮನಗೆ ಧೀರನೋ ಕಾಣೆ, ಈ ಸುಂದರ ಚಂದದ ಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಪ್ರಿಯಾ, ಪ್ರಿಯಾ, ದೂರದಿಲ್ಲೋ. ಇಷ್ಟು ದೂರ ಇದ್ದೀನಲ್ಲ, ಹಿಂದೇನು ಯಾರು? ಹೋಗ್ಲಿ? ಇಲ್ಲಿಗೆ ಬರೋದು ಕಾರಣವೇನು? ವಿವರವಾಗಿ ತಿಳಿಸು. ಓಹೋ, ಈತ ನನಗಿಂತಲೂ ಅವಸರದಲ್ಲಿದ್ದಾನೆ. ನಾನು ಲಂಕಾಧೀಶ್ವರರಾದ ರಾವಣನ ಸಹೋದರಿ. ನನ್ನನ್ನು ಶೂರ್ಪನಖ ಎಂದವರು. ಈ ನಿನ್ನ ರೂಪಕ್ಕೆ ಮೋಹಿತರಾಗಿ ನಿನ್ನನ್ನು ವರಿಸಬೇಕೆಂದು ಬಂದಿರುವೆನು. ನನ್ನನ್ನು ಬೇಗನೆ ವರಿಸಬಾರದೆ? ಎಲ್ಲೋ, ನೀನು ಮೋಸ ಹೋದೆ. ನಾನು ರಾಮದಾಸನು. ನಮ್ಮ ಅಣ್ಣನನ್ನು ವರಿಸು, ಆಗ ನನ್ನಿಂದಲೂ ಸೇವೆ ಹೊಂದಬಹುದು. ಓ, ಮುಗಿತು ಬಿಡು ಕತೆ. ದಾಸೋಯ್ನೇ ನೀನು. ಈ ದಾಸರ ಕಟ್ಕೊಂಡ್ರೆ ಏನ್ರಿ ಸುಖ? ತಾಳ ತಂತಿ ಬಿಟ್ರಿ ಇವ್ರ ಹತ್ರ ಬೇರೆ ಏನು ಇರಲ್ಲ. ನಾವು ಇವ್ರ ಬೆನ್ನ ಹತ್ತಿದ್ರೆ ಜಾಗರಣೆನೇ ಗಟ್ಟಿ. ಇರ್ಲಿ, ಬೇರೆ ವ್ಯವಸ್ಥೆ ಆಗುವವರೆಗೂ ನೋಡೋಣ. ನೀನು ರಾಮದಾಸನು. ಹೌದು. ಆತನ ಆದ್ಮೇಲೆ ಇದು ಏನು ಮಾಡೋದಿಲ್ವೇ? ಏನನ್ನೂ ಮಾಡುವುದಿಲ್ಲ. ಇದು ಯಾವುದನ್ನೂ ಮಾಡುವುದಿಲ್ಲ. ಇದು ಹೇಳಿ ಆಯ್ತಲ್ಲ, ಯಾವುದನ್ನೂ ಮಾಡುವುದಿಲ್ಲ. ಅದು ಬಿಡು. ನೀನು ಯಾವುದೂ ಮಾಡಲ್ಲ ಅಂತ ನಿನ್ನ ತಗೊಂಡು ನಾವೇನು ಮಾಡೋದು? ಹೋಗ್ಲಿ ಬಿಡು. ನಾನು ನಿನ್ನನ್ನು ಮದುವೆ ಆಗಬೇಕಾದ್ರೆ ನಾನು ಏನು ಮಾಡ್ಬೇಕು ಹೇಳು? ನಮ್ಮ ಅಣ್ಣನಿಂದ ಗುರುತನಾದರೂ ತರಬೇಕು. ನಾನು ಈಗಾಗಲೇ ಆ ಕಾರ್ಯವನ್ನು ಮಾಡಿ ಮುಗಿಸಿ ಬಿಟ್ಟಿರುವೆನು. ಏಕೆಂದ್ರೆ ನಮಗೆ ಸಮಯವಿಲ್ಲ. ನೀನು ರಾಮದಾಸನಂತೆ, ನಿಮ್ಮ ಅಣ್ಣನಾದ್ಮೇಲೆ ನೀನು ಏನೂ ಮಾಡಲ್ವಂತೆ. ಅದಕ್ಕಾಗಿ ನಿಮ್ಮ ಅಣ್ಣ ಗುರುತು ಕೊಟ್ಟು ಕಳಿಸಿರುವರು. ಬೇಗನೆ ಒರೆಸಿಬಿಡು. ಎಲ್ಲಿ ಕೊಡುವ ಆ ಗುರುತನ್ನು? ಅದು ಕೊಡೋದಲ್ಲ, ತೋರ್ಸೋದು. ಹಾಗಾದರೆ ತೋರಿಸು. ನೀನು ಅಷ್ಟು ದೂರ ನಿಂತ್ರೆ ನಾನು ಹೆಂಗ್ ತೋರಿಸೋದು? ಬಾಯಿಲಿ ಹತ್ರಕ್ಕೆ. ಓಹೋ, ಇಲ್ಲಿ ಬರೆದಿರುವಂತೆ ನಡೀತಿದ್ರೆ ಸರಿಯಷ್ಟೇ. ಅಷ್ಟು ಸಾಕು, ನಮ್ಗೆ ಹೆಚ್ಚಿಗೆ ಸಮಯವಿಲ್ಲ. ಆಗಬಹುದು. ಜಾಗೃತಿಯಾಗಿ ಕಂಡು ಕಟ್ಟಿಕೋ. ಏನು ಮಾಡಲಿ? ಕಣ್ಣು ಕಟ್ಟಿಕೋ. ಯಾಕೆ? ನಮ್ಮ ಕ್ಷತ್ರಿಯ ಸಂಪ್ರದಾಯದಲ್ಲಿ ವಧು ಕಣ್ಣು ಕಟ್ಟಿಕೊಳ್ಳಬೇಕು, ವರನು ವರಿಸಬೇಕು. ಅಯ್ಯೋ ಕರ್ಮವೇ, ಇದೇನಯ್ಯ ನಿಮ್ಮ ಪದ್ಧತಿ? ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಮಾಡ್ಕೊಳ್ಳೋದು. ಜಾಗ್ರತೆಯಾಗಿ ಕಣ್ಣು ಕಟ್ಟಿಕೋ. ಆದ್ರೆ ನಮ್ಮ ಪದ್ಧತಿ ಬಹಳ ಸರಳ, ಸುಲಭ.
ತಲೆನೇ ಕೆಡಿಸ್ಕೊಳ್ಳಲ್ಲ ನಾವು. ನೋಡ್ತೀವಿ, ನೋಡಿದ್ರೆ ಯಾರು ಬರೋಂಗ್ ಕಾಣಿಸ್ತಾರೆ ಅಂತೀವಿ, ಬಂದ್ರೆ ಕರ್ಕೊಂಡು ಹೋಗ್ತೀವಿ, ಬರ್ದಿದ್ರೆ ಅವ್ರಿಲ್ಲೇ ನಾವಲ್ಲೇ, ನಾವು ಬಲವಂತ ಮಾಡಲ್ಲ. ಆದ್ರೆ ಈಗ ನಿನ್ನನ್ನು ಮದುವೆ ಆಗಬೇಕಾದ್ರೆ ಕಣ್ಣು ಕಟ್ಟಿಕೊಳ್ಳಲೇಬೇಕಲ್ಲವೇ? ಹೌದು. ಬೇಗನೆ ಒರೆಸು. ಏನು ಒಂದಿರದ ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ? ಆಲಂಗಿಸಿಕೊಳ್ಳಬೇಕು. ಆಲಂಗಿಸ್ಕೋ, ಬೇಗ ಆಲಂಗಿಸು. ಆಲಂಗಿಸಿಕೊಳ್ಳಬೇಕು. ಹಾ. ದುರಾತ್ಮಳೆ ನಿನ್ನ ಅಂಗವನ್ನೇ ಭಂಗಿಸುವೆನು. ನುಡಿವರೇ ಪರಿ ಪರಿ ವಿಧದಲ್ಲಿ ನರಕವನ್ನು ಆಡುತ್ತ ವಿರೋಧ ನುಡಿಗಳನ್ನು ನುಡಿವರೇ. ಸಾರಿ ಬೆಳ್ಳನೀಗ ತೆರೆ ಸಾರು ದೂರ ಈಗ ಬೇಗ. ಸಾರಿ ಬೆಳ್ಳನೀಗ ಸಾರಿ ಬೆಳ್ಳನೀಗ ತೆರೆ ಸಾರು ದೂರ ಈಗ ಬೇಗ. ಸಾರಿ ಬೆಳ್ಳನೀಗ ಸಾರಿ ದೂರವ ಮೀರಿದ ಸುಖವ ಸಾರಿ ದೂರವ ಮೀರಿದ ಸುಖವ ತರವೇ ನಿನಗೆ ವಿರೋಧ ನುಡಿಗಳನ್ನು ನುಡಿವರೇ. ಪರಿ ಪರಿ ವಿಧದಲ್ಲಿ ನರಕವನ್ನು ಆಡುತ್ತ ವಿರೋಧ ನುಡಿಗಳನ್ನು ನುಡಿವರೇ. ಮುಚ್ಚುಗೋ ಕುಳಿತುಕೋ ನಿಂತುಕೋ, ಮುಚ್ಚುಗೋ ಕುಳಿಯೋ ನಿಂತುಕೋ. ಅಯ್ಯಪ್ಪ ಕುಯ್ ಬಂದಯ್ಯಪ್ಪ. ಯಾರಮ್ಮ ನೀನು? ಕಾಡ್ಗೆಲ್ಲ ಬಂದು ಶೂರ್ಪನಕ್ಕ ಯಾಕೆ ಹಿಂಗಾಗಿದ್ದೀಯ? ಏನ್ ಹಿಂಗಾಗೋಯ್ತು? ನಾನು ನನ್ನ ಕಾಲ ಇದ್ದಲ್ಲ ಮೂರನ ಏನು ಮೂರಣ ಅಂತ ಹೇಳಲ್ಲ? ಏಯ್ ಮೂರ್ ಜನ ಅಂತ ಹೇಳ ಮಮ್ಮ. ಹಂಗೆ ನೀನ್ ಹೇಳು. ಅವನ ಆಮ ನಾಮ್ದಲ್ಲ ನಾವ್ ವಿಭೂತಿಯರು. ಸುಮ್ನಿರೋ. ಹೇಳು ಆಮ ಕಣೋ. ನೀನ್ ಹೇಳು, ನಾನು ಅರ್ಥ ಮಾಡ್ಕೊತೀನಿ. ತಮ್ಮ ಆತ್ಮನೋ ಆಮನಿಂದಲೇ ಇರೋ ಒಂದ್ ನಿಮಿಷ ಬರ ಇಲ್ಲಿ. ಇವಳು ಹೇಳ್ತಿರೋದು ಹೆಂಗ್ ಗೊತ್ತಾ? ಅವ್ರ ದೊಡ್ಡಪ್ಪಂಗೆ ಲಕ್ಕೋ ಹೊಡೆದಿತ್ತಂತೆ, ಬಿದ್ದೋಗಿದ್ನಂತೆ. ಬಿದ್ದೋಯ್ದ ಪಡ ಬಿದ್ದೋಗ್ಬಿಟ್ಟ. ಹಂಗಾಗಿ ಅವನು ಒಂದು ಹೊತ್ತು ಮಣ ಅವನಂತೆ ಎತ್ತಾಕೋರಿಲ್ಲ ಅಂತ ಯೋಚನೆ ಮಾಡ್ತಿದ್ಲು. ಬರ್ಬೇಕಾದ್ರೆ ಎಡು ಬಿದ್ದು ಮೂಗ್ ಹೊಡಾಕೊಂಡವಳೆ. ಎಡು ಬಿದ್ದನಮ್ಮ. ಮಣ್ಣ ಅವನೇ ಅಗ್ನ ಕುಡಿಯಾರಲ್ಲ ನಾವು. ಮಗನಿಗೆ ಅರ್ಥ ಆಗುತ್ತಪ್ಪ ಈ ಭಾಷೆ. ಲಕ್ಷ್ಮಣ ಬಡ್ಡಿಂಗ ಕುಯ್ಬಿಟ್ಟ ಮೂಗು. ಈಗ ಮಣ್ಣ ಅವನೇ ಹೇಳಿ ದಾರಿಗೆ ಹೇಳ್ಕೊಂಡು ಹೋಗ್ಬಾ. ಇಲ್ಲೆಲ್ಲ ಅರ್ಥ ಆಗಲ್ಲ, ಕರ್ಕೊಂಡು ಹೋಗಿ. ब्रह्म को लांगो दे सोमा ब्रह्म को लांगो दे सोमा जय सिंह पराक्रम गिरवाण माया का गर्व निवारका गिरवाण
ನಾಯಕ ಗರ್ವ ನಿವಾರಕ ಸರ್ವಜ್ಞ ರಾವಣ ನಾಮ ಬ್ರಹ್ಮ ಕೋಲಾಂಬೋಧಿ ಸೋಮ ಜಯ ಸಿಂಹ ಪರಾಕ್ರಮ ಧಾಮ. ವಿಧ ವಿಧ ಭಾಗ್ಯಕಾರ ಒರುವರ ಛೋ ಗಂಭೀರ ವಿಧ ವಿಧ ಭಾಗ್ಯಕಾರ ಒರುವರ ಛೋ ಗಂಭೀರ ಮುಖ್ಯಧಾರ ಶ್ರೀರಾವಣ ಬ್ರಹ್ಮ ಕೋಲಾಂಬೋಧಿ ಸೋಮ ಜಯ ಸಿಂಹ ಪರಾಕ್ರಮ ಧಾಮ. ರಾಮ ಚಕ್ರವರ್ತಿ ಸಾರ್ವಭೌಮರಿಗೆ ರಾಮ ಚಕ್ರವರ್ತಿ ಸಾರ್ವಭೌಮರಿಗೆ ರಾಮ ಚಕ್ರವರ್ತಿ ಸಾರ್ವಭೌಮರಿಗೆ. നളിനി ഗർഭാണ്ഡമെല്ലാം കരകതമെലിസിർക്കും മഹേന്ദ്രാദി ദേവತೆകളെല്ല ചരണ സേവയ ഗയ്യൽ ಸುರನಾರಿಯರ ನವಗಾನ ನರ್ತನ ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿಂದರವ ಈ ದಶಮುಖಂಗೆ ಅದಾನು ಸಾಟಿ ಮಹಾಪ್ರಭು ರಾಸ್ತಾ ಮಹಾಪ್ರಭು ವಿಜಯ ಧ್ವಜವ ಮೆರೆಸಿದೆ ಗೆಲಿದೆ ದಶಮುಖನ ಸಿರಿಯ ವಿಜಯ ಪುಷ್ಪ ವಿಜಯ ಧ್ವಜವ ಮೆರೆಸಿದೆ ಗೆಲಿದೆ ದಶಮುಖನ ಸಿರಿಯ ವಿಜಯ ಮಹಾಭೀಕರ ಪ್ರತಿಧ್ವನಿ ಪರ ಮಹಾಭೀಕರ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ದಯ ವಿಭೂತಿ ವಿಲಸಿತ ಸದಾ ಶಿವನ ದಯ ವಿಭೂತಿ ವಿಲಸಿತ ಯಶೋ ಭಾಗ್ಯ ವಿಜಯ ಯಶೋ ಲಬ್ಧ ವಿಜಯ ಧ್ವಜವ ಮೆರೆಸಿದೆ ಗೆಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಬದುವ ಬರ ಸೆಳೆದು ಮೆರೆದು ದಶ ದಿಶೆಯ ಗೆಲುವು ಮೆರವೇ ಮಹಾಪ್ರಭು ವಿಜಯ ಬದುವ ಬರ ಸೆಳೆದು ಮೆರೆದು ದಶ ದಿಶೆಯ ಗೆಲುವು ಮೆರವೇ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆಂಪ ದಶವದನ ಸರಿ ಸಮರೇ ಪ್ರಭುವೆಂಪ ದಶವದನ ಸರಿ ಸಮರೇ ಪ್ರಭುವೆಂಪ ದಶವದನ ಸರಿ ಸಮರ ವಿಜಯ ಧ್ವಜವ ಮೆರೆಸಿದೆ ಗೆಲಿದೆ ದಶಮುಖನ ಸಿರಿಯ ವಿಜಯ ಸುಪಾಶ್ವ ಮಹಾಪಾಶ್ವ ಮಹಾಪ್ರಭು ಮಹೋದಯ ವಿಜಯ ಮಧುವ ಬರ ಸೆಳೆದು ಮೆರೆದು ದಶ ದಿಶಿನ ಗೆಲಿದು ಮೆರವೇ ಪ್ರಾಸ್ತ
ವದನ ಸರಿ ಸಮರೆ ಪ್ರಭು ಬೆಳ್ಳಿಪ ದಶ ವದನ ಸರಿ ಸಮರೆ ವಿಜಯ ಧ್ವಜವ ಮೆರೆಸಿದೆ ಗೆಲಿದೆ ದಶಮುಖನ ಸಿರಿಯ ವಿಜಯ ಮಹಾಪಾಶ್ವ ಮಹಾಪ್ರಭು ಮಹೋದರಾದಿ ಮಂತ್ರಿವರ್ಯರೇ, ಜಗದ್ವಿಖ್ಯಾತಿ ವಿಕ್ರಮ ಖ್ಯಾತಿ ವೈಭವಗಳಿಂದ ಪ್ರಕಾಶಿಸುವ ನನ್ನಂತಹ ಚಕ್ರವರ್ತಿ ಸಾರ್ವಭೌಮನು ಈ ಭೂಲೋಕದಲ್ಲಿ ಮತ್ಯಾವನಿರುವನು. ಈ ಸಾಗರದ ಸೋಮುವುದರಲ್ಲಿನ ಈ ಭೂಮಿಯು ಆಕಾಶದ ಅಂತರವನ್ನು ಬಲ್ಲಿರ ತದಾ ಪ್ರಕಾರವಾಗಿ ತಮ್ಮ ಕೀರ್ತಿಯು ಹೆಚ್ಚಿಸುತ್ತಿರುವುದು ಮತ್ತೇನಪ್ಪಣೆ. ಬಲೆ ಬಲೆ ಪ್ರಹಸ್ತ ಸಂದೇಹವೇನು ಮಹಾರಾಜ, ಮಾತಾಡಲನ್ನೇ ಮೀರಿದ ತೇಜಸ್ಸು, ಕುಬೇರರಿಗಿಂತಲೂ ಮಿಗಿಲಾದ ಐಶ್ವರ್ಯವು, ದಂಡದನ್ನೇ ನಾಚಿಸುವಂತ ದೌರ್ದಂಡ ಬಲವು, ಈ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕಾಶಿಸುವ ನಿಮ್ಮಂತಹ ಚಕ್ರವರ್ತಿ ಸಾರ್ವಭೌಮನು ಈ ಭೂಲೋಕದಲ್ಲಿ ಅವನಿರುವನು. ಬಲೆ ಬಲೆ ಸರಿಯಾಗಿ ಹೇಳಿದಿರಿ. ಪೂಜೆಯ ಜಂಗಮ ವಿಶ್ವ ವಿರೂಪಾಕ್ಷ, ಪಂಚಾಂಗ ಹೇಳುವ ಪರಮೇಶ್ವರ, ದಿವಿಜರೊಡೆಯನಾದ ದೇವೇಂದ್ರನು ಜ್ಞಾತಿ, ಅಷ್ಟದಿಕ್ಪಾಲಕರು ನನ್ನ ಅಡಿಯಾಳುಗಳು, ನವಗ್ರಹಗಳು ನೆನೆದಾಗ ಪಲಕರು. ಇದಲ್ಲದೆ ವಾಯುವಾದರೂ ಕಸಗುಡಿಸುವ ಪರಿಚಾರಕ, ವರುಣನು ಜಲಾಧಾರಕ, ಅಗ್ನಿಯಾದರೂ ಅಡುಗೆ ಮನೆಯ ಬಟ್ಟಂಗಿ, ಇನ್ನು ದಂಡದರ ಯಮನು ನಾನು ಅಟ್ಟಿದ ಕಡೆಗೆ ಓಡುವನು. ಇದಲ್ಲದೆ 66 ಕೋಟಿ ದಾನವರು ನನ್ನ ಆಜ್ಞಾಧಾರಕರು. ಹೀಗಿರುವಲ್ಲಿ ನನ್ನ ವೈಭವಕ್ಕೆ ಕೊರತೆ ಎಂದರೇನು? ಅಣ್ಣ, ಏನಿದು ಇಂತಹ ರೋದನ ಧ್ವನಿ ಮನೆಯಲ್ಲಿ? ಮಹಾಪ್ರಭು, ಶೂರ್ಪನಖ ದೇವಿಯರು ರೋಧಿಸುತ್ತಾ ಹಿತ್ತಲೆ ಬರುತ್ತಿರುವರು. ಶೂರ್ಪನಖ ಅಣ್ಣ, ನೋಡ ನನ್ನ ತಿಂದಿಯ ಹೊಟ್ಟೆಗೆ ಹೆಂಗ್ ಮಾಡ್ಬಿಟ್ಟವೆ. ಅಣ್ಣ, ಶೂರ್ಪನಖ, ನಿನಗೆ ಯಾವ ಅದವರಿಂದ ಈಗ ಅಂಗಹೀನವಾಯಿತು? ವಿಚಾರವೇನು? ಬೇಗನೆ ಹೇಳು. ಅರ್ಥ ಆಗ್ಲಿಲ್ಲ ಪ್ರಭು. ಅಣ್ಣ, ಮೊದಲಿಗೆ ನಮಗೂ ಅರ್ಥ ಆಗ್ಲಿಲ್ಲ. ನನ್ನ ಕಾಲದಲ್ಲಿ 3 ಜನ ನಲಮಾನವನ್ನ, ದಂಡಕಾರಣ್ಯದಲ್ಲಿ 3 ಜನ ನರಮಾನವರು,
ನಂತರ ಅದರಲ್ಲಿ ರಾಮ ಲಕ್ಷ್ಮಣ ಸೀತೆ ಅಂತ ಪ್ರಭು. ಅದಿಂದ ಬಹಳ ತೊಂದರೆ ಐತಿ ಅಣ್ಣ. ಏನಾರ ಮಾಡಿ ಗಗ್ನ ಮಾತಾಡ ಹೋದೆ ಅಪ್ಪದಿಂಗ ಲಕ್ಷ್ಮಣ ಏನು ಏನು ಸೀತೆ ಅಷ್ಟೊಂದು ಸುಂದರವಾಗಿರುವಳೆ. ಅಂತ ಚೆಲ್ಲುವೆ ಏನೇ ಕಂದು ಪೀತನ ರಾಣಿ. ಅಂತ ಚೆಲ್ಲುವೆ ಏನೇ ಕಂದು ಪೀತನ ರಾಣಿ. ಕಾಂತೆಯರೋಳು ಮಂಡೋದರಿಗಿಂತ ಕಾಂತೆಯರೋಳು ಮಂಡೋದರಿಗಿಂತ ಅಂಥ ಚೆಲ್ಲುವೆ ಏನೇ ರಾಮನ ಕಾಂತೆ ಅಂಥ ಚೆಲ್ಲುವೆ ಏನೇ. ನಂತರವೇನಾಯ್ತು ಶೂರ್ಪನಖ? ಮತ್ತೊಂದು ಅಗ್ನ ಮಾತಾಡ ಹೋದೆಣ್ಣ ಅವನ ಪಟಿ ಕೊಯ್ಬಿಟ್ಟು ಮೂಗನ್ ಕೊಯ್ಬಿಟ್ಟು ಶೂರ್ಪನಖ ದುಷ್ಟರಾದ ಮನ ಮೆಟ್ಟಿದು ಉಳಿಪಟ್ಟ ಕುಟ್ಟಿಕೊಳ್ಳುತ್ತಾ ಬಡಿಸುವೆನು. ದುಷ್ಟರಾದ ಮನ ಮೆಟ್ಟಿದು ಕುಟ್ಟಿಕೊಳ್ಳುತ್ತಾ ಬಡಿಸುವೆನು. ಸೃಷ್ಟಿ ಸ್ಥಿತಿ ಸಂಹಾರಗಳೆಲ್ಲ ಸೃಷ್ಟಿ ಸ್ಥಿತಿ ಸಂಹಾರಗಳೆಲ್ಲ ದಿಟ್ಟ ಪಾದದಲ್ಲಿ ನರ್ತಿತು. ಬ್ರಹ್ಮಾಂಡ ತಲೆ ಬಡಿವದಿ ಬ್ರಹ್ಮಾಂಡ ತಲೆ ಬಡಿವದಿ ಬ್ರಹ್ಮಾಂಡ ತಲೆ ಬಡಿವದಿ. ಏನು ಆ ನರಾಧಮರು ನನ್ನ ತಂಗಿಗೆ ಅಪಮಾನಗೊಳಿಸಿರುವರೆ ದುರಾತ್ಮರೇ. ಅಣ್ಣ ಆಮ ಹಾಕೊಂಡು ಒದಿತುವುದು ಬೇಡ ಅಣ್ಣ. ಏನಾರ ಮಾಡಿ ಒಂದಿತಿ ತೀಚೆ ತಂದು ನಿನ್ನ ಇತ್ತದತ್ತಿ ಮಾಡ್ಕೊ. ನಂತರವೇನಾಯ್ತು ಶೂರ್ಪನಖ? ಮಾವ ಮಾವ ಮಾಹಿತಿ ನಿಂದ ಎಲ್ಲ ಸಾಧ್ಯವಾಗುವುದು ಅಣ್ಣ. 14,000 ಜನ ಸೈನ್ಯನ. ಅಯ್ಯೋ ಸಹೋದರರೇ, ನನ್ನ ಬಂಧುಗಳಾದವರನ್ನು ಕೊಂದನೆ. ಒಂದೇ ಆಮನ ಒಂದೇ ಮಾಡಿದ ಅಣ್ಣ ಕರದೂಷಣ ಅಯ್ಯೋ ನನ್ನ ಸಹೋದರರೇ, 5 ಬಡಿದು ನಾ ಕಡಿವೆರಿಸುಗಳ ಒಡನೆ ಹಿಡಿದು ಬಡಿದು ನಾ ಕಡಿವೆರಿಸುಗಳ ಒಡನೆ ಹೋಗಿ ಬರುತ್ತದೆ. ಹಿಡಿದು ಬಡಿದು ನಾ ಕಡಿವೆರಿಸುಗಳ ಒಡನೆ ಹೋಗಿ ಬರುತ್ತಡಗರದಿ ಗಡಗಡ ನಡುಗಿಸಿ ಬಡಿ ಬಡಿದು ಗಡಗಡ ನಡುಗಿಸಿ ಬಡಿ ಬಡಿದು ಬಲ ಬಳಿದೆಯನಗ ಹರಿಸರಿಸ ಮಾಡುವುದು. ಈ ದಾರುಣಿಯೊಳಗೆ ಬಲ ಭಾರತ ಮೆರವೇ ಬುಗಿಲ್ ಬುಗಿಲ್ ಎಂದೆನಿಸಿದೆ ನಮಗೆ. ಭಾರತ ಮೆರವೇ ಬುಗಿಲ್ ಬುಗಿಲ್ ಹರಿಗಳಚಿನವನ್ನು ತಡೆಯುವುದೇ ಬರದೆ ಹರಿಗಳಚಿನವನ್ನು ತಡೆಯುವುದೇ ಈ ದಾರುಣಿಯೊಳಗೆ ಬಲ ಅವರನ್ನು ಬಲಿಕ್ಕಲು ಉಪಾಯವನ್ನು ಹೇಳು ತಂಗಿ. ಅಣ್ಣ ಮಾವ ಮಾವ ಮಾಹಿತಿ ಮಾವಿನಿಂದ ಎಲ್ಲವೂ ಹೌದು ಹೌದು ಶೂರ್ಪನಖ. ಸೀತಾಪಹರಣ ಸೀತಾಪಹರಣ ಜಗದೇಕ ವೀರನಾದ ಈ ಲಂಕೇಶ್ವರನಿಂದ ಇದೊಂದೇ ಮಾಡಬಹುದು. ಆಗಲಿ ಮಹಾಪಾಶ್ವ ಪ್ರಭು, ತಂಗಿಯ ಕಿವಿ ಮೂಗುಗಳನ್ನು ಸರಿಪಡಿಸುವಂತೆ ಅರಮನೆಯ ವೈದ್ಯರಿಗೆ ತಿಳಿಸು. ಅಪ್ಪಣೆ ಪ್ರಭು. ಪ್ರಹಸ್ತ ಮಾರೀಚನನ್ನು ಕರೆ. ಕರ್ಕೊಂಬರ್ತೀವಿ, ಕೂತ್ಕೊಳ್ಳಿ ಸ್ವಾಮಿ. ಬರುವಂತರಾಗಿ. ಸಮಾಚಾರವೇನು ಸಾರ್ವಭೌಮ? ಬಾ ಮಾವ, ಕುಳಿತುಕೋ. ಈಗ ನಡೆದಿರುವ ಅಪಮಾನವನ್ನು ಕೇಳಿದೆಯಾ? ಸಂಚಾರಕ್ಕೆಂದು ಹೋದ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕುಯ್ದು ಯುದ್ಧಕ್ಕೆಂದು ಹೋದ ಆ ಕರದೂಷಣರೇ ಮೊದಲಾದ 14,000 ಸೈನ್ಯವನ್ನು ವಧಿಸಿ ನನಗೆ ಅಪಮಾನಗೊಳಿಸಿರುವ ಆ ರಾಮ ಲಕ್ಷ್ಮಣರಿಗೆ ಬುದ್ಧಿ ಕಲಿಸಲು ನಿನ್ನ ಸಹಾಯ ಅಗತ್ಯವಿದೆ ಮಾವ. ಸೀತಾಪಹರಣ ನಂತರವರ ನಿರ್ಮೂಲ ತಿಳಿಯಿತೆ? ರಾವಣ ಪರಸ್ತ್ರೀ ವ್ಯಾಮೋಹ ಪಾಪಕರ.
ಅಲ್ಲದೆ ಪ್ರಾಣಹಾನಿಯೂ ಕೂಡ. ವಿವೇಕಿಯಾದ ನೀನು ಜ್ಞಾನವನ್ನು ತಂದುಕೋ, ಶ್ರೇಯವಂತನಾಗಿ ಬಾಳು. ಆಯ್ತೋ ನಿನ್ನ ಕಗ್ಗ. ದೇವೇಂದ್ರಾದಿ ದಿಕ್ಪತಿಗಳನ್ನೇ ದೀನ ಸೇವಕರನ್ನಾಗಿಸಿ ಆ ನವಗ್ರಹಗಳನ್ನೇ ನಡುಗಿಸಿ ಬಿಡಬಲ್ಲ ಈ ದಶಕಂಠ ಸಾರ್ವಭೌಮನ ಮಾತನ್ನು ನಿರಾಕರಿಸುವಷ್ಟು ಧೈರ್ಯವೇ? ನನಗೆ ಸಹಾಯಕನಾಗುವೆಯೋ ಇಲ್ಲ ಈ ಕಠಿಣ ಕಾವುದಿ ಆಗುವೆಯೋ? ಮನಸ್ಸಿಗೆ ತೋಚಿದ್ದನ್ನು ಹೇಳುವ ನಿನ್ನ ಕೂಡ ಪ್ರಾಣ ಬಿಡಲಾರ. ರಾಮನಿಗೆ ದ್ರೋಹ ಮಾಡಿದರೂ ಮುಕ್ತಿ ದೊರೆಯುವುದು. ನನ್ನಿಂದಾಗಬೇಕಾದ್ದಾದರೂ ಏನು ಹೇಳು. ನನ್ನ ಆರ್ಭಟವನ್ನು ನೋಡಿ ನನ್ನ ಮಾವನು ಆದರೆ ಅಲ್ಲಾಡಿ ಬೆದರಿ ಬಿಂಡಾಗಿ ಹೋದ. ಮಾವ, ನಾನು ರೊಚ್ಚಿಗೆದ್ದು ಕಿಚ್ಚಿನಿಂದ ತುಚ್ಛವಾಗಿ ಮಾತನಾಡಿದ್ದರೆ ಅದನ್ನು ಮನಸ್ಸಿಗೆ ತಾರದೇ ನನಗೆ ಸಹಾಯಕನಾಗು. ನೀನು ಸ್ವರ್ಣವರ್ಣದ ಜಿಂಕೆಯಾಗಿ ಸೀತೆಯ ಕಣ್ಣಿಗೆ ಕಾಣಿಸಿಕೋ. ರಾಮ ಲಕ್ಷ್ಮಣರು ಹಿಂಬಾಲಿಸುವರು. ನಾನು ವೇಷಾಂತರದಿಂದ ಹೋಗಿ ಸೀತಾಪಹರಣವನ್ನು ಮಾಡುವೆನು, ತಿಳಿಯಿತೆ? ಆಗಬಹುದು. ಎಂದಾದರೂ ಮೃತಪಡಲೇಬೇಕು. ರಾಮ್ ನಿನಗೆ ಸಹಾಯ ಮಾಡಿ ಮುಕ್ತಿಯನ್ನು ಸಾಧಿಸುವೆನು. ಅಣ್ಣ, ನನ್ನದೊಂದು ಭಿನ್ನಹ. ಏನದು ವಿಭೀಷಣ? ಶ್ರೀರಾಮನು ಮನುಜನಲ್ಲ. ಆತನಿಗೆ ದ್ರೋಹ ಮಾಡಿ ನಾವು ಬದುಕಲಾರೆವು. ಸಹನೆಯನ್ನು ತಂದುಕೊಂಡು. ವಿಭೀಷಣ, ನಿನ್ನ ಕಂದೆ ಪುರಾಣಗಳನ್ನು ಕೇಳಲು ನನಗಿಷ್ಟವಿಲ್ಲ. ಬಾಯಿ ಮುಚ್ಚು. ನನಗೆ ತೋಚಿದ್ದನ್ನು ನಾನು ಹೇಳಿದೆ. ನಿನಗಿಷ್ಟ ಬಂದಂತೆ ಮಾಡು. ಆಗಲಿ. ಚಲ ಬಿಡದೆ ಬಿಡುವೆನೇನೋ ಕುಲಘಾತಕರೋಳು ನಾ. ಚಲ ಬಿಡದೆ ಬಿಡುವೆನೇನೋ ಕುಲಘಾತಕರೋಳು ನಾ. ಬಲು ನರವ ವೈರಿಗಳ ಚಲಸಾರಿ ಮೀರಿ ಚಲದಿಂದ ದಯಿಸಿ ಚಲದಿಂದಲೇ ಬಲು ಮೆರವ ವೈರಿಗಳ ಚಲಸಾರಿ ಮೀರಿ ಚಲದಿಂದಲೆಳುವ ಚಲವಿಡದೆ ಬಿಡುವೆನೇನೋ ಕುಲಘಾತಕರೋಳು ನಾ. ಕೂಲರನು ಮರದಿ ಸೀಳಿ ಚಲದಿ ತಲೆಗಿಡಿಪೆನ. ಕೂಲರನು ಮರದಿ ಸೀಳಿ ಚಲದಿ ತಲೆಗಿಡಿಪೆನ. ಆ ಗಳಲ ಮನಕೂಲರು ಮನಕೂಲರು ದಾರಿಗೆಳಿಸಿ ಧೂಳಿಗಳ್ವೆ ಕುಲವ ಕೊಳಗುಳದೆ ಗಳಿಸಲದ ನಿಳೆದವರ. ಕೊಳಗುಳದೆ ಗಳಿಸಲವೇ ನಿಳಗವರ ಚಲವಿಡದೆ ಬಿಡುವೆನೇನ ಕುಲಘಾತಕರೋಳು ನಾ.